ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಕೂಡ ಹೇಳ್ತಾರೆ ಸಿಲ್ವರ್ ಬೈ ಮಾಡೋ ರೈಟ್ ಟೈಮ್ ಯಾವುದು ಅಂತ. ಈ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ನಿಮ್ಗೆ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಟೈಮ್ ಇಂದ ನೀವು ಯಾರಿಗೂ ಕೇಳೋದೇ ಬೇಡ, ನೀವೇ ಸ್ವತಃ ಡಿಸೈಡ್ ಮಾಡ್ಬೋದು ಸಿಲ್ವರ್ ಬೈ ಮಾಡಬೇಕೋ ಬೇಡವೋ ಅಂತ. ಈಗ ಒಂದು ಎಕ್ಸಾಂಪಲ್ ತಗೊಂತೀನಿ. ಇವತ್ತಿನ ಗೋಲ್ಡ್ ಪ್ರೈಸ್ 11,700 ರೂಪಾಯಿ ಪರ್ ಗ್ರಾಮ್ ಇದೆ. ಸಿಲ್ವರ್ ಪ್ರೈಸ್ 150 ರೂಪಾಯಿ ಪರ್ ಗ್ರಾಮ್ ಇದೆ. ಈಗ ನಾನು 11,700 ರೂಪಾಯಿನ 150 ರೂಪಾಯಿಂದ ಡಿವೈಡ್ ಮಾಡಿದ್ರೆ 78 ಬರುತ್ತೆ. ಸೊ ಇದರ ಅರ್ಥ ಏನು? ವೆನ್ ಎವರ್ ನಾವು ಗೋಲ್ಡ್ ಪ್ರೈಸ್ ನ ಸಿಲ್ವರ್ ಪ್ರೈಸ್ ನಿಂದ ಡಿವೈಡ್ ಮಾಡಿದಾಗ ರೇಷಿಯೋ 80ಕ್ಕಿಂತ ಜಾಸ್ತಿ ಬಂತಂದ್ರೆ ಸಿಲ್ವರ್ ಚೀಪ್ ಇದೆ ಅಂತ ಅರ್ಥ, ಬೈಯಿಂಗ್ ಝೋನ್ ಅಲ್ಲಿ ಇದೆ ಅಂತ. ರೇಷಿಯೋ 50ಕ್ಕಿಂತ ಕಮ್ಮಿ ಬಂತು ಅಂದ್ರೆ ಸಿಲ್ವರ್ ಕಾಸ್ಟ್ಲಿ ಇದೆ, ಅವಾಯ್ಡ್ ಮಾಡಬೇಕು ಅಂತ ಅರ್ಥ. ಈ ಕ್ಯಾಲ್ಕುಲೇಷನ್ ಏನಂತಾರೆ ಗೊತ್ತಾ? ಗೋಲ್ಡ್ ಟು ಸಿಲ್ವರ್ ರೇಷಿಯೋ ಅಂತಾರೆ. ರೈಟ್ ನಾವು ರೇಷಿಯೋ ಬಂದ್ಬಿಟ್ಟು 78 ಇದೆ, ಅಂದ್ರೆ 80ಕ್ಕೆ ಹತ್ರ ಇದೆ. ಸಿಲ್ವರ್ ರಿಲೇಟಿವ್ಲಿ ಅಂಡರ್ ವ್ಯಾಲ್ಯೂಡ್ ಇದೆ. ಸೊ ಸಿಂಪಲ್ ಫಾರ್ಮುಲಾ, ರೇಷಿಯೋ 80ಕ್ಕಿಂತ ಜಾಸ್ತಿ ಇದೆ ಅಂತಂದ್ರೆ ಸಿಲ್ವರ್ ಬೈ ಮಾಡಬಹುದು ಅಂತ, ರೇಷಿಯೋ 50ಕ್ಕಿಂತ ಕಮ್ಮಿ ಇದೆ ಅಂದ್ರೆ ಅವಾಯ್ಡ್ ಮಾಡಬೇಕು ಅಂತ ಅರ್ಥ. ನಾವು ಇಮ್ಯಾಜಿನ್ ನೆಕ್ಸ್ಟ್ ಮಂತ್ ಈ ರೇಷಿಯೋ 85 ಕ್ರಾಸ್ ಆಗಿದೆ ಅಂತ ಅನ್ಕೊಳ್ಳೋಣ. ವುಡ್ ಯು ಸ್ಟಾರ್ಟ್ ಬೈಯಿಂಗ್ ಸಿಲ್ವರ್? ಕಮೆಂಟ್ ಮಾಡಿ ನಿಮ್ಗೆ ಈ ಸಿಂಪಲ್ ಕ್ಯಾಲ್ಕುಲೇಷನ್ ಅರ್ಥ ಆಗಿದ್ರೆ. ಶೇರ್ ಮಾಡಿ, ಬಿಕಾಸ್ ಸ್ಮಾರ್ಟ್ ಮನಿ ಪೀಪಲ್ ಆಲ್ರೆಡಿ ಈ ಟ್ರಿಕ್ ನ ಯೂಸ್ ಮಾಡ್ತಾ ಇದ್ದಾರೆ.